ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಕರಾವಳಿ ಫಿಲಮ್ನ ಟ್ರೈಲರ್ ಲಾಂಚ್ ಆಗಿದೆ ಅಂಡ್ ಟ್ರೈಲರ್ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಇದಕ್ಕೆ ಹೀರೋ ಆದಂತ ಪ್ರಜ್ವಲ್ ದೇವರಾಜ್ ಅವರೇ ಬಂದಿರಲಿಲ್ಲ. ಮತ್ತೆ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಆದಂತ ಕಾಂಟ್ರವರ್ಸಿ ಏನು ಅಂಡ್ ಇದಕ್ಕೆ ಡೈರೆಕ್ಟರ್ ಗುರುದತ್ತ ಗಾಣಿಗ ಅವ್ರು ಏನ್ ಹೇಳಿದ್ರು, ರಾಜ್ ಬಿ ಶೆಟ್ಟಿ ಅವರ ಮೇಲೆ ಕೇಳಿ ಬಂದಂತ ಆರೋಪ ಏನು ಅಂಡ್ ಮಿತ್ರ ಅವರು ಇದಕ್ಕೆ ಏನ್ ಹೇಳಿದ್ರು ಅಂತ ನಾವಿವತ್ತು ಡೀಟೈಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿಯಿಂದ ಅಥವಾ ಅವ್ರನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಕರಾವಳಿ ಟೀಮ್ ಅವರು ಪ್ರಜ್ವಲ್ ದೇವರಾಜ್ ಅವ್ರನ್ನ ಸೈಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಅರೈಸ್ ಆಯ್ತು. ಅದಕ್ಕೆ ರಾಜ್ ಬಿ ಶೆಟ್ಟಿ ಅವರು ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ಗೆ ಡೈರೆಕ್ಟರ್ ಹೇಳಿದ್ದಾರೆ ಬಾ ಅಂತ ನಾನು ಬಂದಿದ್ದೀನಿ ಅಷ್ಟೇ, ಅದ್ಬಿಟ್ಟು ನನಗೂ ಪ್ರಜ್ವಲ್ ದೇವರಾಜ್ ಅವ್ರಿಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಗುರುದತ್ತ ಗಾಣಿಗ ಅವರು ಮಾತಾಡಿ ಆಕ್ಚುಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಈ ಫಿಲಮ್ಗೆ 1,25,00,000 ಮಾತಾಡಿದ್ವಿ, ಅದರಲ್ಲಿ 1 ಕೋಟಿ ಕೊಟ್ಟಿದೀವಿ, ರಿಮೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಪ್ರಜ್ವಲ್ ಅವರು ಲಾಸ್ಟ್ 2 months ಇಂದ ನಮ್ಗೆ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಬೇರೆ ಆರ್ಟಿಸ್ಟ್ ಇಂದ ಡಬ್ ಮಾಡಿಸಿದೀವಿ ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆ ನ್ಯೂಸ್ ಅಲ್ಲಿ ಮಾತಾಡಿದಂತ ಪ್ರಜ್ವಲ್ ದೇವರಾಜ್ ಅವರು ನನ್ಗೆ ಈ ಫಿಲಂ ಟೀಮ್ ಇಂದ ಇನ್ನ ಹಾಫ್ ಅಮೌಂಟ್ ಬರಬೇಕು ಅಂಡ್ ಅದಕ್ಕಾಗುವಂತ GST ಕೂಡ ಬರಬೇಕು, ಇದನ್ನ ನಾನು ಲಾಸ್ಟ್ 1 year ಇಂದನೂ ಕೂಡ ಕ್ಲಿಯರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಟ್ ಇವರು ಕ್ಲಿಯರ್ ಮಾಡಿಲ್ಲ. ಆದ್ರೆ ಇವಾಗ ಡೈರೆಕ್ಟ್ ಆಗಿ ನನ್ನ ಬಿಟ್ಟು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅಂಡ್ ನನ್ಗೆ ಈ ಲಾಂಚ್ ಇವೆಂಟ್ಗೆ ಇನ್ವೈಟ್ ಕೂಡ ಮಾಡಿಲ್ಲ, ಮಾಡಿದ್ದಿದ್ರೆ ನಾನು ಕೂಡ ಬರ್ತಾ ಇದ್ದೆ ಅಂತ ಹೇಳಿದ್ದಾರೆ. ಮತ್ತೆ ಇವರ ವಾಯ್ಸ್ ಬಗ್ಗೆ ಮಾತಾಡಿದಂತ ಪ್ರಜ್ವಲ್ ದೇವರಾಜ್ ಅವರು ನಾನು ಈ ಫಿಲಮ್ಗೆ ಡಬ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಫಿಲಂ ಟೀಮ್ ಅವರು ನನಗೆ ಇನ್ಫಾರ್ಮ್ ಮಾಡ್ದೇನೆ ಬೇರೆ ಒಬ್ಬ ಆರ್ಟಿಸ್ಟ್ ಇಂದ ಡಬ್ಬಿಂಗ್ ಕಂಪ್ಲೀಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂಡ್ ಇದೇ ಟಾಪಿಕ್ ಬಗ್ಗೆ ಮಾತಾಡಿದಂತ ಮಿತ್ರ ಅವರು ಆಕ್ಚುಲಿ ಫಸ್ಟ್ ಟೈಮ್ ನನ್ನ ಡಬ್ಬಿಂಗ್ನು ಕೂಡ ಇವರು ಒಪ್ಕೊಂಡಿರ್ಲಿಲ್ಲ, ಕರಾವಳಿ ಸ್ಲ್ಯಾಂಗ್ ಮಿಸ್ ಆಗಿದೆ ಅಂತ ಹೇಳಿ ಮತ್ತೆ ಇವರು ನನ್ನಿಂದ ಡಬ್ಬಿಂಗ್ನ ಮಾಡಿಸಿದ್ದಾರೆ, ಹಾಗೆ ಪ್ರಜ್ವಲ್ ದೇವರಾಜ್ ಅವ್ರದ್ದು ಕೂಡ ಆಗಿರಬಹುದು ಅಂತ ಹೇಳಿದ್ದಾರೆ. ಅದೇನೇ ಆಗ್ಲಿ ಕರಾವಳಿ ಫಿಲಂನ ಟ್ರೈಲರ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕರಾವಳಿ ಕಲ್ಚರ್, ಕಂಬಳದ ರೇಸ್ ಅಂಡ್ ಅದಕ್ಕೆ ಆಗುವಂತ ಗಲಾಟೆಗಳು ಎಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ, ಮಿತ್ರ ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಬಟ್ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲದೆ ಇರೋದ್ರಿಂದ ಅವರ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಅನ್ನೋದು ಮಾತ್ರ ನಿಜ. ಮತ್ತೆ ಈ ಫಿಲಂ ರಿಲೀಸ್ ಆಗೋದಕ್ಕೆ ಇನ್ನ ತುಂಬಾ ಡೇಸ್ ಟೈಮ್ ಇದೆ, ಸೊ ಆದಷ್ಟು ಬೇಗ ಈ ಕಾಂಟ್ರವರ್ಸಿನ ಇವರು ಸಾಲ್ವ್ ಮಾಡ್ಕೊಂಡು ಫಿಲಂನ ರಿಲೀಸ್ ಮಾಡ್ಲಿ ಅನ್ನೋದು ನನ್ನ ಆಶಯ. ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಫಿಲಂ ಬರ್ತಾ ಇರೋದೇ ಕಮ್ಮಿ, ಅದರಲ್ಲೂ ಕೂಡ ಹೀಗೆ ಕಾಂಟ್ರವರ್ಸಿ ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಯಾಡ್ ನೇಮ್ ಅಲ್ವಾ. ಸೊ ಮತ್ತೆ ನೀವು ಈ ಟ್ರೈಲರ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂಡ್ ಈ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.